ಸೊ ಈ ಒಂದು 40 ಡೇಸ್ ಕನ್ಸಿಸ್ಟೆನ್ಸಿ ಪ್ರೋಗ್ರಾಮ್ ಅಂತ ಏನು ಮಾಡತ್ತಿದೆಯಲ್ಲ, ಡೈಲಿ ಮಿನಿಮಮ್ 6 ಕಿಲೋಮೀಟರ್ಸ್ ರನ್ನಿಂಗ್ ಮಾಡ್ಬೇಕಂತ. ಇದರಿಂದ ನನಗೆ ಏನೇನು ಸಿಕ್ಕೈತೆ ಅಂತ ಹೇಳ್ಬಿಡ್ತೀನಿ. 40 ಡೇಸ್ 40 ಬೆಸ್ಟ್ ಎಕ್ಸ್ಪೀರಿಯನ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನನ್ನ ಲೈಫ್ ಒಳಗೆ. ಯಾಕಂದ್ರೆ ಪ್ರತಿಯೊಂದು ದಿನಾನು ನಾನು ನನ್ನಷ್ಟಕ್ಕೆ ನಾನೇ ಡಿಸಿಪ್ಲಿನ್ ಆಗಿರೋಕೆ ಐ ವಾಸ್ ಟ್ರೈಯಿಂಗ್ ಟು ಬಿ ಡಿಸಿಪ್ಲಿನ್. ಆ್ಯಂಡ್ 40 ದಿನ ನನ್ನಲ್ಲಿರ್ತಕ್ಕಂಥ 40 ಬಗೆಯ ವಿಶ್ವೇಷನ್ನು ನಾನು ಎಕ್ಸ್ಪ್ಲೋರ್ ಮಾಡೋಕ್ಕೆ ನನಗೆ ಅವಕಾಶ ಸಿಕ್ತು. ಅದ್ರ ಜೊತೆ ಅದನ್ನು ರೆಕಾರ್ಡ್ ಮಾಡೋಕ್ಕೂ ನನಗೊಂದು ಅವಕಾಶ ಸಿಕ್ತು. ಸೊ 40 ಬೆಸ್ಟ್ ಲೆಸನ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಕನ್ಸಿಸ್ಟೆಂಟ್ ಆಗಿರೋದು ದಟ್ ವಾಸ್ ನೆವರ್ ಎ ಈಸಿ ಟಾಸ್ಕ್. ಯಾಕಂದ್ರೆ ನನ್ನ ಲೈಫ್ ಒಳಗೆ ನಾವು ಯಾವತ್ತೂ ಸ್ಟ್ರೀಕ್ 35-40 ಡೇಸ್ ಅಷ್ಟು ಸ್ಟ್ರೀಕ್ ಯಾವ ಕೆಲಸದಲ್ಲೂ ಮೇಂಟೈನ್ ಮಾಡಿದ್ದಿಲ್ಲ. ಸೊ ಇದು ಫೈನಲಿ ಈ ಒಂದು ಟಾಸ್ಕಿಂದ 40 ಡೇಸ್ ಕಂಟಿನ್ಯೂಸ್ ಆಗಿ ಡೈಲಿ ರನ್ನಿಂಗ್ ಮಾಡಿದೆ. ಆ ರನ್ನಿಂಗ್ ಮಾಡಿದ್ರ ಒಂದು ಔಟ್ಪುಟ್ಟು ನಿಮ್ಮೆಲ್ಲರ ಕಣ್ಣು ಮುಂದೆ ಐತಿ. 42 ಕಿಲೋಮೀಟರ್ಸ್ ಫುಲ್ ಮ್ಯಾರಥಾನ್ ಡಿಸ್ಟೆನ್ಸ್ ಅಟೆಂಪ್ಟ್ ಮಾಡಿದೆ, ಅದನ್ನು ಒಬ್ಬನೇ ವಿದೌಟ್ ಎನಿ ಒನ್ ಸಪೋರ್ಟ್. ಸೊ ಅದ್ರ ಜೊತೆ ಮತ್ತೆ ಏನು ಸಿಕ್ತಂದ್ರೆ ನನಗೆ ಆರ್ಗನೈಸ್ಡ್ ಆಗಿರೋಕೆ ತುಂಬ ಹೆಲ್ಪ್ ಮಾಡ್ತಾರೆ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಡೈಲಿ ಅಪ್ಲೋಡ್ ಮಾಡತ್ತಿದ್ದ ಒಂದು ಏನಂದ್ರೆ ಲೈಕ್ ನನಗೇನು ಯಾರು ನೋಡ್ತಾರಂತ ಮಾಡೋದಿರಂಗಿಲ್ಲ. ಪ್ರೂವ್ ಮಾಡಬೇಕಾಗಿತ್ತು ಅಂದ್ರೆ ಎಷ್ಟು ಬೇಕಾದಷ್ಟು ಪ್ರೂವ್ ಮಾಡ್ಬೋದು. ಬಟ್ ಏನಂದ್ರೆ ಏನೋ ಒಂದು ಆ ಫ್ಯಾಕ್ಟ್ರಿ ಇರ್ತೈತಿ. ಲೈಕ್ ಓಕೆ, ಒಂದು 4 ಜನ ನನಗೆ ಬೇಕಾಗಿರೋ ನೋಡತ್ತಾರಪ್ಪ ಅಂತಂದ್ರೆ ಅದು ಏನಂತ ಸ್ವಲ್ಪ ಇಟ್ ವಿಲ್ ಪುಷ್ ಹಾರ್ಡರ್. ಆಮೇಲೆ ಇನ್ನೊಂದು ಏನಂದ್ರೆ ಪ್ರತಿಯೊಂದು ದಿನವೂ ಬೇರೆ ರೀತಿಯೊಳಗೆ ಸೋತೀನಿ. ಆ ಎಲ್ಲ ಪ್ರತಿಯೊಂದು ಸೋಲು ಒಂದೊಂದು ಹೊಸ ದಾರಿ ಕರ್ಕೊಂಡು ಹೋಗೈತಿ, ಹೊಸ ಲೆಸನ್ಸ್ ಕಲಿಸೈತಿ. ಆಮೇಲೆ ಇನ್ನೊಂದು ಬೆಸ್ಟ್ ಥಿಂಗ್ ಏನಂದ್ರೆ ರನ್ನಿಂಗ್ ಟು ದ ಅನ್ನೋನ್ ರೋಡ್ಸ್ ಆ್ಯಟ್ ಅನ್ನೋನ್ ಟೈಮಿಂಗ್ಸ್. ಆ ಪ್ಲೇಸ್ ಆ ದಾರಿ ನಮ್ಗೆ ಎಲ್ಲಿ ಕರ್ಕೊಂಡು ಹೋಗ್ತದೆ ಅಂತ ಗೊತ್ತಿಲ್ಲ, ಬಟ್ ಸ್ಟಿಲ್ ರನ್ನಿಂಗ್ ಎವ್ರಿ ಡೇ ಟು ಸಮ್ ಅನ್ನೋನ್ ಪ್ಲೇಸಸ್. ಆ್ಯಂಡ್ ಅಲ್ಲಿ ಸಿಕ್ಕಂಥ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸಸ್, ಈ ಥರ ಒಂದು ಬೆಸ್ಟ್ ಸನ್ಸೆಟ್ ವ್ಯೂ ಆಗಿರ್ಬೋದು. ಆಮೇಲೆ ಮತ್ತು ಇನ್ಯಾವುದೋ ಲೈಕ್ ರಿಸರ್ವ್ ಫಾರೆಸ್ಟ್ ರೋಡ್ ಒಳಗೆ ಓಡಿದ್ದಾಗಿರ್ಬೋದು, ನೈಟ್ ಓಡಿದ್ದಾಗಿರ್ಬೋದು, ಮಧ್ಯಾಹ್ನ ಓಡಿದ್ದಾಗಿರ್ಬೋದು, ಅರ್ಲಿ ಮಾರ್ನಿಂಗ್ 4 ಗಂಟೆಗೆ ಓಡಿದ್ದಾಗಿರ್ಬೋದು. ಸೊ ಈ ಥರ ಬೇರೆ ದಿನ ಬೇರೆ ಟೈಮ್ದಾಗ ಓಡಿ ಪ್ರತಿಯೊಂದು ಒಂದು ಹೊಸ ಎಕ್ಸ್ಪೀರಿಯನ್ಸ್ ನನಗೆ ಸಿಕ್ಕೈತಿ. ಐ ಆಮ್ ಅ ಸೋಷಿಯಲ್ ಇನ್ಮೇಲೆ ಫಸ್ಟ್ ಆಫ್ ಆಲ್ ನನಗೆ ಮನ್ಯಾಗ ಇರೋಕ್ಕಾಗಂಗಿಲ್ಲ. ಸೊ ಅಂಥವನಿಗೆ ಪ್ರತಿದಿನ ರನ್ನಿಂಗ್ ಮಾಡ್ಕೋತ ಎಕ್ಸ್ಪ್ಲೋರ್ ಮಾಡೋದು ದ್ಯಾಟ್ ವಾಸ್ ಅ ಡಿಫ್ರೆಂಟ್ ಟೈಪ್ ಆಫ್ ಎಕ್ಸ್ಪೀರಿಯನ್ಸ್ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಈ ಜರ್ನಿ ರಿಯಲಿ ಎಂಜಾಯ್ ಮಾಡೀನಿ. ಅದು ಯಾರು ನೋಡ್ಯಾರೋ ಬಿಟ್ಟಾರೋ ನನಗೆ ನಿಜವಾಗ್ಲೂ ನಾ ಯಾವತ್ತೂ ಮ್ಯಾಟ್ರ್ ಆಗಿಲ್ಲ, ಮುಂದೂ ಮ್ಯಾಟ್ರ್ ಆಗಂಗಿಲ್ಲ. ಬಟ್ ನಾ ಎಂಜಾಯ್ ಮಾಡ್ಕೋತ ಆ ಒಂದು ಜರ್ನಿ ಕಳೆದಿನಲ್ಲ, ದ್ಯಾಟ್ ಈಸ್ ದ ಮೇಜರ್ ಥಿಂಗ್ ನನಗೆ ಮ್ಯಾಟ್ರ್ ಆಗಿದ್ದ. ಸೊ ಬೈ ದಿಸ್ ಐ ವಾಂಟ್ ಟು ಸೇ ಥ್ಯಾಂಕ್ ಯು ಫಾರ್ ಎವ್ರಿ ಒನ್ ಹೂ ಟುಕ್ ದೇರ್ ಟೈಮ್ ಟು ವಾಚ್ ಮೈ ವಿಡಿಯೋಸ್. ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಇನ್ನೂ ಏನರೇ ಹೊಸ ಥಿಂಗ್ಸ್ ಎಕ್ಸ್ಪ್ಲೋರ್ ಮಾಡೋಣ ಅಂತ ಎಲ್ಲರೂ ಸೇರಿ. ಸ್ಟೇ ಹೆಲ್ದಿ, ಸ್ಟೇ ಹ್ಯಾಪಿ, ಸ್ಟೇ ಹಾರ್ಡ್.